ಗುಡ್ ಈವ್ನಿಂಗ್ ಟು ಎವ್ರಿವನ್. ನಾನು ನಿಮ್ಮ ನೆಚ್ಚಿನ ರಾಹುಲ್ ಸರ್, ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರು, ವಿದ್ಯಾರ್ಥಿಗಳ ಸಲಹೆಗಾರರು, ಅದಲ್ಲದೆ ಮಂಡ್ಯ ಜಿಲ್ಲೆಯ ಮೋಟಿವೇಶನ್ ಸ್ಪೀಕರ್. ಇವತ್ತು ನಾನ್ ನಿಮಗೆ ತಿಳಿಸ್ಕೊಡ್ತಿರುವಂತದ್ದು ತುಂಬಾ ಸರಳವಾದಂತ ಚಿಕ್ಕವಾದಂತ ಸ್ಟೋರಿ. 4 ಜನರ ಸ್ನೇಹಿತರ ಸ್ಟೋರಿ, ಪುಣ್ಯ ಮತ್ತೆ ಪಾಪ ಅನ್ನುವಂತ ಕುರಿತು ಈ ಸ್ಟೋರಿ ಇರುವಂತದ್ದು. 4 ಜನ ಸ್ನೇಹಿತರು ಇರ್ತಾರೆ, ತುಂಬಾ ಕ್ಲೋಸ್ ಇರ್ತಾರೆ, ಅಂತ ಪ್ರೀತಿ ವಿಶ್ವಾಸ ಅವರಲ್ಲಿ ಇರುತ್ತೆ. ಸತ್ರೆ 4 ಜನನು ಒಟ್ಟಿಗೆ ಸಾಯ್ಬೇಕು ಅನ್ನುವಂತ ಪ್ರೀತಿ ವಿಶ್ವಾಸ ಅವರಲ್ಲಿ ಇರುತ್ತೆ. ಯಾವಾಗ್ಲೂ ಅರಳಿಕಟ್ಟೆ ಮೇಲೆ ಸಂಜೆ ಹೊತ್ತು ಕೂತ್ಕೊಂಡು ಹರಟೆ ಹೊಡಿತಿದ್ದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಯಾರಿಗೆ ಏನೇ ಹೆಚ್ಚು ಕಮ್ಮಿ ಆಗಿ ಸತ್ರು ಕೂಡ ನಾವು 4 ಜನ ಒಟ್ಟಿಗೆ ಸತ್ ಬಿಡೋಣ, ಯಾಕಂದ್ರೆ ಯಾರನ್ನೂ ಬಿಟ್ಟು ಇರ್ಲಿಕ್ಕೆ ಆಗಲ್ಲ, ನಮ್ಮಲ್ಲಿ ಅಷ್ಟು ಪ್ರೀತಿ ವಿಶ್ವಾಸ ಇದೆ ಅಂತೇಳಿ ಅವರುಗಳು ಡಿಸ್ಕಷನ್ಸ್ ಮಾಡ್ಕೋತಿರ್ತಾರೆ. ಈ 4 ಜನ ಸ್ನೇಹಿತರಲ್ಲಿ ಒಬ್ಬ ತುಂಬಾ ರೋಗದಿಂದ ನರಳಾಡೋದಕ್ಕೆ ಶುರು ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಕಾಯಿಲೆ ಶುರುವಾಗತ್ತೆ. ಸರಿ, ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಕೊತಾನೆ. ಚೆಕ್ ಮಾಡಿಸ್ಕೊಂಡಾಗ ಡಾಕ್ಟರ್ ಹೇಳ್ತಾರೆ, ನಿಮಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ತಲುಪಿದೀರಾ, ನಿಮ್ಮನ್ನ ನಾವು ಬದುಕಿಸೋದಕ್ಕೆ ಆಗೋದಿಲ್ಲ, ನೀವು ಉಳಿಯೋದು ಕೆಲವು ದಿವಸಗಳು ಮಾತ್ರ ಅಂತ. ತುಂಬಾ ಬೇಜಾರಾಗತ್ತೆ. ಆ ಸ್ನೇಹಿತರ ಹತ್ರ ಹೇಗೆ ಹೇಳ್ಕೊಳ್ಳೋದು? ಆಗಲ್ಲ ಅವನಿಗೆ. ಒಂದ್ ಕಡೆ ಭಯ ಇದೆ, ಒಂದ್ ಕಡೆ ಬೇಜಾರಿದೆ. ತನ್ನ ಹೆಂಡತಿ ಮಕ್ಳ ಹತ್ರನೂ ಕೂಡ ಅವನು ಯಾವ ವಿಚಾರನೂ ಕೂಡ ಹೇಳ್ಕೊಂಡಿಲ್ಲ. ಸರಿ, ಮಾರನೆಯ ದಿವಸ ಹಳ್ಳಿಕಟ್ಟೆಯ ಮೇಲೆ ಕೂತ್ಕೊಂಡು 4 ಜನರು ಕೂಡ ಚರ್ಚೆ ನಡೆಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವನು ಆ ವಿಚಾರನ ತಿಳಿಸ್ಲೇಬೇಕು ಅಂತೇಳಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗಿರ್ತಾನೆ. ಬಟ್ ಆದ್ರೂ ಕೂಡ ಅವತ್ತು ಅದನ್ನ ತಿಳಿಸ್ಲಿಲ್ಲ. ಒಬ್ಬೊಬ್ಬರೇ ಮನೆಗೆ ಹೋಗಿ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಮೊದಲನೇ ಸ್ನೇಹಿತನ ಮನೆಗೆ ಹೋಗ್ತಾನೆ. ಮೊದಲನೇ ಸ್ನೇಹಿತನ ಮನೆಗೆ ಹೋಗಿ ಹೇಳ್ತಾನೆ, ಡಾಕ್ಟರ್ ನನ್ಗೆ ಈ ತರ ಹೇಳಿದ್ದಾರೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಸಾವಿಗೆ ಹತ್ರ ಇದ್ದೀನಿ, ನೀವೆಲ್ಲ ಅರಳಿಕಟ್ಟೆ ಮೇಲೆ ಕೂತ್ಕೊಂಡಾಗ ಮಾತಾಡ್ತಾ ಇದ್ರಲ್ಲ, ಸತ್ರೆ ನಾವು 4 ಜನನು ಒಟ್ಟಿಗೆ ಸಾಯ್ಬೇಕು ಅಂತ. ನಾನು ಸತ್ತಂತ ಸಂದರ್ಭದಲ್ಲಿ ಗೆಳೆಯ ನೀನು ನನ್ನ ಜೊತೆ ಬರಲಿಕ್ಕೆ ಒಪ್ಕೋತೀಯ? ಆಗತ್ತಾ ನಿನ್ಗೆ? ಏ ಮುಟ್ಟಾಳ, ಏನ್ ಹುಡುಗಾಟ ಆಡ್ತೀಯ? ಪ್ರೀತಿ ಸ್ನೇಹ ವಿಶ್ವಾಸ ಇರುತ್ತೆ. ಸತ್ತಂತ ಸಂದರ್ಭದಲ್ಲಿ ನಾನು ಹೇಗೋ ನಿನ್ನ ಹತ್ರ ಬರ್ಲಿ, ನೀನ್ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯೇನೋ? ಇಲ್ಲಪ್ಪ. ಆದ್ರೆ ನೀನ್ ಸತ್ತಂತ ಸಂದರ್ಭದಲ್ಲಿ ನಿನಗೆ ನಾನು ಒಂದು ಗೋರಿಯನ್ನ ಕಟ್ಸ್ಕೊಡ್ಬಲ್ಲೆ, ನಿನ್ನ ದೇಹದ ಪೂರ್ತಿ ನಾನು ಹೂವನ್ನ ತಂದು ಒದಿಸಬಲ್ಲೆ. ಸೊ 4 ಜನಕ್ಕೆ ನಾನು ಊಟವನ್ನ ಕೊಡಬಲ್ಲೆ, ಅಂದ್ರೆ ತಿಥಿ ಕಾರ್ಯವನ್ನ ನಾನು ಮಾಡ್ಕೊಡ್ಬಲ್ಲೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ನಿನ್ ಜೊತೆ ಬರ್ಲಿಕ್ಕಾಗಲ್ಲ, ಹುಡುಗಾಟ ಅಲ್ಲ, ಸಾರಿ ನಾನು ಬರ್ಲಿಕ್ಕಾಗಲ್ಲ ಸ್ನೇಹಿತ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾನೆ. ತುಂಬಾ ಬೇಜಾರಾಗತ್ತೆ. 2ನೇ ದಿವಸ 2ನೇ ಸ್ನೇಹಿತನ ಮನೆಗೆ ಹೋಗ್ತಾನೆ. ಅವನಲ್ಲೂ ಕೂಡ ಈ ರೀತಿ ಹೇಳ್ತಾನೆ, ಡಾಕ್ಟರ್ ಹೇಳಿದ್ದಾರೆ ಇನ್ ಸ್ವಲ್ಪ ದಿವಸದಲ್ಲಿ ನಾನು ತೀರೋಗ್ತೀನಂತೆ, ನನಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಆಗಿದೆ, ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ಕೋತಿದ್ವಿ ಅಲ್ವಾ, ಸಾಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ, ನೀನಾದ್ರೂ ನನ್ ಜೊತೆ ಬರ್ತೀಯಾ? ಆಗತ್ತಾ? ಏ ಮುಟ್ಟಾಳ, ಅವಿವೇಕಿ, ಆಗತ್ತೆ ಅನ್ನೋದು? ನಾವೇನೋ ತಮಾಷೆಗೆ ಮಾತಾಡ್ಕೋತಾ ಇದ್ವಿ. ಆದ್ರೆ ನೀನ್ ಸತ್ತಂತ ಸಂದರ್ಭದಲ್ಲಿ ನಾನ್ ನಿನಗೊಂದು ಹೆಲ್ಪ್ ಮಾಡಬಲ್ಲೆ, ಸಹಾಯ ಮಾಡಬಲ್ಲೆ. ಏನದು? ನಾನು ನಿನ್ನ ನೆನಪಿನಲ್ಲೇ ನಾನು ಅಳಬಹುದು, ದುಃಖ ತೋರಿಸ್ಕೋಬಹುದು. ಸೊ ಪ್ರತಿ ತಿಂಗಳು ಅಥವಾ 10 ದಿವಸಕ್ಕೆ ಒಂದು ಸಲ ನಾನು ನಿನ್ನ ಹತ್ರ ಗೋರಿ ಹತ್ರ ಬಂದು ನನಗೆ ಪೂಜೆನ ಸಲ್ಲಿಸಬಹುದು, ನಿನ್ನ ನೆನಪಲ್ಲೇ ನಾನು ಉಳಿಬಹುದು. ಇಷ್ಟು ಬಿಟ್ಟು ನಾನು ಜಾಸ್ತಿ ಏನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ನಾನು ಮೊದಲನೇ ಸ್ನೇಹಿತನ ತರ ಶ್ರೀಮಂತ ಏನಲ್ಲ, ನಾನು ಇಷ್ಟು ಮಾಡಬಲ್ಲೆ, ನನ್ನ ದುಃಖನ ನಾನು ಎಲ್ಲರ ಮುಂದೆ ವ್ಯಕ್ತಪಡಿಸಬಹುದು, ಅಷ್ಟು ಬಿಟ್ಟು ನಾನು ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ 2ನೇ ಸ್ನೇಹಿತನು ಕೂಡ ಹೇಳಿ ಕಳಿಸ್ಬಿಡ್ತಾನೆ. ಸೊ 3ನೇ ಸ್ನೇಹಿತನು ಹಿಂಗೆ ಹೇಳಬಹುದು ಅಂತ ಹೇಳಿ ಯೋಚಿಸ್ತಾ ಇರುವಂತ ಸಂದರ್ಭದಲ್ಲಿ 3ನೇ ಸ್ನೇಹಿತನ ಮನೆಗೆ ಹೋಗ್ತಾನೆ. 3ನೇ ಸ್ನೇಹಿತನ ಮನೆಗೆ ಹೋಗಿ ಇದೇ ಕಥೆಯನ್ನ ಅವನ ಹತ್ರ ಹೇಳ್ತಾನೆ. ಮೊದಲನೇ ಸ್ನೇಹಿತನ ಮನೆಗೆ ಹೋಗಿದ್ದೆ, ಅವನು ಈ ರೀತಿ ಹೇಳ್ದ. 2ನೇ ಸ್ನೇಹಿತನ ಮನೆಗೆ ಹೋದೆ, ಅವನು ಕೂಡ ನನ್ನ ಜೊತೆ ಬರ್ಲಿಕ್ಕೆ ಒಪ್ಕೊಳ್ಳಿಲ್ಲ. ನಿನ್ನ ಹತ್ರ ಬಂದಿದ್ದೀನಿ, ನನಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಆಗಿದೆ, ಡಾಕ್ಟರ್ ಹೇಳಿದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಸಾಯುವನಿದ್ದೇನೆ, ನೀನ್ ನನ್ನ ಜೊತೆ ಬರ್ತೀಯಾ? ಧೈರ್ಯ ತುಂಬ್ತೀಯಾ? 3ನೇ ಸ್ನೇಹಿತ ಹೇಳ್ತಾನೆ, ಧೈರ್ಯವಾಗಿರು, ನೀನ್ ಏನು ಯೋಚಿಸ್ಬೇಡ, ನೀನು ಸತ್ತ ಕ್ಷಣವೇ ನಾನು ನಿನ್ ಜೊತೆ ಬರ್ತೀನಿ, ನೀನ್ ಏನು ಯೋಚನೆ ಮಾಡ್ಬೇಡ ಗೆಳೆಯ, ನಾನಿದ್ದೀನಿ ನಿನಗೆ ಅಂತ ಹೇಳಿ ಕೈ ಹಿಡ್ಕೊಂಡು ಅಪ್ಕೊಂಡು ಖುಷಿಯಿಂದ ಹೇಳ್ತಾನಂತೆ. ಸ್ನೇಹಿತನಿಗೆ ಎಲ್ಲಿಲ್ಲದ ಸಂತೋಷ, ಖುಷಿ ಆಯ್ತು. ಸದ್ಯ 3ನೇ ಸ್ನೇಹಿತನಾದ್ರೂ ಒಪ್ಕೊಂಡಲ್ಲ, ನನ್ ಜೊತೆ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗತ್ತೆ. ಅವತ್ತು ತುಂಬಾ ಅಚ್ಚುಕಟ್ಟಾಗಿ ಒಳ್ಳೆ ನಿದ್ದೆನ ಮಾಡ್ತಾನೆ. ಇದು ಯಾವ ತರ ಸ್ಟೋರಿ ಗೊತ್ತಾ ಸ್ನೇಹಿತರೆ? ಮೊದಲನೇ ಸ್ನೇಹಿತ ಅವನಿಗೆ ಹೇಳದ್ದು ಮಾತು ಏನ್ ಗೊತ್ತಾ? ನೀನು ಸತ್ತಂತ ಸಂದರ್ಭದಲ್ಲಿ ನಿನಗೆ ನಾನು ಗೋರಿಯನ್ನ ಕಟ್ಸ್ಕೊಡ್ಬಲ್ಲೆ, ಮೈ ತುಂಬಾ ಹೂವನ್ನ ತಂದು ಒದಿಸಬಲ್ಲೆ, 4 ಜನಕ್ಕೆ ತಿಥಿ ಕಾರ್ಯವನ್ನ ಮಾಡಿ ನಾನು ಊಟವನ್ನ ಹಂಚಬಲ್ಲೆ ಅಂತ ಹೇಳದ್ನಲ್ಲ, ಅದಿನ್ಯಾರು ಅಲ್ಲ, ನೀವು ಬದುಕಿದ್ದಂತ ಸಂದರ್ಭದಲ್ಲಿ ನೀನು ಸಂಪಾದನೆ ಮಾಡಿರುವಂತ ಹಣ, ಐಶ್ವರ್ಯ, ಆಸ್ತಿ,
ನೀನು ಸಂಪಾದನೆ ಮಾಡಿರುವಂತಹ ಹಣದಿಂದ, ಐಶ್ವರ್ಯದಿಂದ, ಆಸ್ತಿಯಿಂದ ನೀನು ಒಂದು ಗೋರಿನ ಕಟ್ಸ್ಕೋಬಹುದು, ಮೈತುಂಬ ಹೂವನ್ನ ಒದಿಸ್ಕೋಬಹುದು. ಸೊ 4 ಜನಕ್ಕೆ ನೀನು ಊಟನೂ ಕೂಡ ಹಾಕ್ಸ್ಕೋಬಹುದು. ಅಂದ್ರೆ ನಿನ್ನ ಜೀವನದಲ್ಲಿ ನಿನ್ನ ಮೊದಲನೇ ಸ್ನೇಹಿತ ನಿನ್ನ ಹಣ, ಆಸ್ತಿ, ಐಶ್ವರ್ಯ. ಎರಡನೇ ಸ್ನೇಹಿತ ಏನಂತ ಹೇಳದೆ ಹೇಳಿ? ನೀನು ಸತ್ತಂತ ಸಂದರ್ಭದಲ್ಲಿ ನಾನು ದುಃಖವನ್ನ ವ್ಯಕ್ತಪಡಿಸಬಲ್ಲೆ, ನಿನ್ನದೇ ದುಃಖದಲ್ಲಿ ನಾನು ಇರಬಲ್ಲೆ ಒಂದಷ್ಟು ದಿವಸ ಅಂತ ಹೇಳ್ದ. ಆ ಎರಡನೇ ಸ್ನೇಹಿತ ಯಾರು ಗೊತ್ತಾ? ನಮ್ಮ ಜೀವನದಲ್ಲಿ ನಮ್ಮ ಹೆಂಡತಿ, ಮಕ್ಕಳು, ಬಂಧು ಬಳಗ. ನಾವು ಸತ್ತಂತ ಸಂದರ್ಭದಲ್ಲಿ ದುಃಖವನ್ನ ತೋರಿಸ್ತಾರೆ. ನಾವು ಸತ್ತು ಸುಮಾರು ದಿವಸಗಳಾದ್ರೂ ಕೂಡ ಅವ್ರ ಮನಸ್ಸಲ್ಲಿ ನಾವು ಹಾಗೆ ಉಳ್ಕೊಂಡಿರ್ತೀವಿ. ಸೊ ಎರಡನೇ ಸ್ನೇಹಿತ ಬಂದು ನಿಮ್ಮ ಹೆಂಡತಿ, ಮಕ್ಕಳು, ಸಂಬಂಧಿಕರು. ಮೂರನೇ ಸ್ನೇಹಿತ ಏನಂದ ಅಂತ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಆ ಮೂರನೇ ಸ್ನೇಹಿತ ಹೇಳಿರೋ ಮಾತಿಂದನೇ ಅವನು ತುಂಬಾ ಖುಷಿಯಾಗಿ ನಿಟ್ಟುಸರಿಂದ ಪ್ರಾಣವನ್ನ ಬಿಟ್ಟಿತ್ತು. ಏನಂತ ಹೇಳಿದ್ದ ಮೂರನೇ ಸ್ನೇಹಿತ? ಧೈರ್ಯವಾಗಿರೋ ಗೆಳೆಯ, ಏನೂ ಯೋಚನೆ ಮಾಡಬೇಡ, ನಿನ್ನ ಜೊತೆಗೆ ನಾನಿರ್ತೇನೆ, ನೀನು ಸತ್ತ ಕ್ಷಣವೇ ನಾನ್ ನಿನ್ ಜೊತೆ ಬರ್ತೀನಿ ಅಂತ ಹೇಳಿದ್ದ. ಆ ಮೂರನೇ ಸ್ನೇಹಿತ ನಮ್ಮ ಜೀವನದಲ್ಲಿ ಯಾರು ಗೊತ್ತಾ ಗೆಳೆಯರೆ? ನಾವು ಬದುಕಿದ್ದಂತ ಸಂದರ್ಭದಲ್ಲಿ ನಾವು ಮಾಡಿರುವಂತ ಪುಣ್ಯ ಕೆಲಸ ಕಾರ್ಯಗಳು. ನಾವು ಸತ್ತಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರೋದು ನಮ್ಮ ಪುಣ್ಯ ಕೆಲಸ ಕಾರ್ಯಗಳೇ ಬರುತ್ತು. ನಾವು ಸಂಪಾದನೆ ಮಾಡಿರುವಂತ ಆಸ್ತಿ ಅಲ್ಲ, ಐಶ್ವರ್ಯ ಅಲ್ಲ, ಬಂಧು ಬಳಗ ಯಾರು ನಮ್ಮ ಹಿಂದೆ ಬರೋದಿಲ್ಲ. ಸೊ ಬಂದ್ರೂ ಕೂಡ ಒಂದಷ್ಟು ದಿವಸ ನಮ್ಮ ಯೋಚನೆಯಲ್ಲಿ ಇರ್ತಾರೆ. ನಾವು ಸಂಪಾದನೆ ಮಾಡಿರುವಂತದ್ದು ಏನೋ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಹೋಗುವಾಗ ನಾವು ತಗೊಂಡು ಹೋಗುವಂತ ಒಂದೇ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಬದುಕಿದ್ದಂತ ಸಂದರ್ಭದಲ್ಲಿ ಮಾಡಿರುವಂತ ಪುಣ್ಯ ಕೆಲಸ ಕಾರ್ಯಗಳು. ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ, ನಮಗೆ ಉಸಿರು ಹೋದ್ರೂ ಕೂಡ ನಮ್ಮ ಹೆಸರು ಇರಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ನಾವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ಕುಡಿತಿದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರು ಯಾರು ಹೇಳಿ? ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು. KRS ಡ್ಯಾಮೇ ಕಟ್ಟಿರ್ಲಿಲ್ಲ ಅಂತಂದಿದ್ರೆ ನಾವ್ಯಾರು ಕೂಡ ಕಾವೇರಿ ವಾಟರ್ ಕುಡಿಯಕ್ ಆಗ್ತಿರ್ಲಿಲ್ಲ. ಮಂಡ್ಯದಿಂದ ಬೆಂಗಳೂರುವರೆಗೂ ಕಾವೇರಿ ನೀರು ಹೋಗುವಂತ, ಕಾವೇರಿ ವಾಟರ್ ಹೋಗುವಂತ ಫೆಸಿಲಿಟಿನ ಕೊಡಿಸ್ಕೊಟ್ಟಂತ ಏಕೈಕ ಪುಣ್ಯಾತ್ಮ ನಮ್ಮ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಉಸಿರಿಲ್ಲ, ಬಟ್ ಹೆಸರಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿಲ್ಲ, ಅವ್ರ ಉಸಿರಿಲ್ಲ, ಹೆಸರಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬದುಕಿಲ್ಲ, ಅವ್ರ ಉಸಿರಿಲ್ಲ, ಹೆಸರಿದೆ. ಭೂಮಿ ಮೇಲಿದ್ದಾಗ ನಮ್ಮ ಉಸಿರು ಹೋದ್ರೂ ಕೂಡ ಹೆಸರಿರೋ ರೀತಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತ ಕಾನ್ಸೆಪ್ಟ್ ಇದ್ದಂತ ಈ ಕಥೆನ ನಿಮ್ ಮುಂದೆ ನಾನು ಇವತ್ತು ಪ್ರಸ್ತುತಪಡಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಖುಷಿಯಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಸ್ಟೋರಿಗಳನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತೀನಿ. ಸೊ ಎಲ್ರಿಗೂ ಕೂಡ ಶುಭ ಸಂಜೆ, ಗುಡ್ ನೈಟ್, ಥ್ಯಾಂಕ್ ಯು ವೆರಿ ಮಚ್.